ಪೂರ್ವವೇ ಹರಿದು ಬರ್ತಾ ಇದೆ. ಭಾರತ ಈ ಪಂದ್ಯದಲ್ಲಿ ಗೆಲ್ಲಲಿ ಅಂತ ಹುಬ್ಬಳ್ಳಿಯಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಮಾಡಿಸಿದ್ದಾರೆ. ಕ್ರಿಕೆಟ್ ಅಭಿಮಾನಿಗಳು ಸಾಯಿಬಾಬಾ ದೇಗುಲದಲ್ಲಿ ಇವತ್ತು ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಗೆಲ್ಲಲಿ ಭಾರತ ಗೆಲ್ಲಲಿ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಕ್ರಿಕೆಟ್ ಪ್ರೇಮಿಗಳು ದುಬೈದಲ್ಲಿ ನಡೀತಿರುವಂಥ ಕ್ರಿಕೆಟ್ ಮ್ಯಾಚಿಗೆ ನಾವೆಲ್ಲ ಬಹಳಷ್ಟು ಭಾರತೀಯರು ಉತ್ಸುಕರಾಗಿದ್ದೇವೆ. ಹಾಗೂ ಒಂದೇ ಒಂದು ನಮ್ಮ ಭಾರತದ ಸನಾತನ ಧರ್ಮದಲ್ಲಿ ನಾವು ಪಾಲನೆ ಮಾಡುವಂಥದ್ದು ದೇವರ ಮೊರೆ ಹೋಗುವುದು. ಎಲ್ಲ ಶಕ್ತಿಗಿಂತನೂ ಆ ಶಕ್ತಿ ಗಾಢವಾಗಿ ಇರ್ತೈತೆ ಅನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಸೊ ಹಾಗಾಗಿ ಏನು ಕಳೆದ ಮ್ಯಾಚ್ಗಳಲ್ಲಿ ಕೂಡ ನಾವು ನೋಡಿದ್ದೀರಿ, ಪ್ರವೀಣ್ ಶೆಟ್ಟಿ ಬಣ ಅವಾಗೂ ಕೂಡ ನಾವು ಸಾಕಷ್ಟು ದೇವರ ಮೊರೆ ಹೋಗುವಂಥ ಕೆಲಸಗಳನ್ನು ಮಾಡಿದ್ದೀವಿ. ಏನು ಚಂದ್ರಯಾನ ಮಾಡುವಾಗ ಮತ್ತು ಕ್ರಿಕೆಟ್ ತಂಡದ ವಿಚಾರಗಳು ಬಂದಾಗ ಮತ್ತು ಈಗೂ ಕೂಡ ಬಂದಿದ್ದೇವೆ. ಒಂದೇ ಒಂದು ಭಾಳ ದೊಡ್ಡ ಆಶಾ ಮನೋಭಾವನೆಯಲ್ಲಿ ಈಗಾಗಲೇ ಪಟಾಕಿಗಳು ಕೂಡ ತಂದಿಟ್ಟಿದ್ದೇವೆ. ನೀವು ನಾವು ಕೂಡಿ ಸಂಭ್ರಮವನ್ನು ಆಚರಣೆ ಮಾಡೋಣ. ರಿಸಲ್ಟ್ ಬರಬೇಕಷ್ಟೇ. ರಿಸಲ್ಟ್ ನಮ್ಮ. ಇನ್ನು ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲಿ ಅಂತ ಮೈಸೂರಿನಲ್ಲೂ ಕೂಡ ಪೂಜೆ ಮಾಡಿಸಿದ್ದಾರೆ. ಅಗ್ರಹಾರದ 101 ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ಈಡುಗಾಯಿ ಹೊಡೆದು ಭಾರತ ಗೆಲ್ಲಬೇಕು ಅಂತ ಪೂಜೆ ಸಲ್ಲಿಸಿದ್ದಾರೆ. ಭಾರತ ತಂಡದ ಆಟಗಾರರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದಾರೆ ಅಭಿಮಾನಿಗಳು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಭಾರತ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಗೆಲುವು ಸಾಧಿಸಲಿ, ಕಿವೀಸ್ ವಿರುದ್ಧ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿ ಈ ಬಾರಿ ಟ್ರೋಫಿ ತನ್ನದಾಗಿಸಿಕೊಳ್ಳಿ ಅಂತ ಅಗ್ರಹಾರದ 101 ಗಣಪತಿ ದೇವಾಲಯದಲ್ಲಿ ಇವತ್ತು ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಯಿತು. ಭಾರತ ತಂಡದ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಈಡುಗಾಯಿಯನ್ನು ಹೊಡೆದು ಈ ಬಾರಿ ಭಾರತ ಮತ್ತೊಮ್ಮೆ ಗೆಲ್ಲಲಿ, ಅಂದರೆ 3ನೇ ಬಾರಿಗೆ ಸತತವಾಗಿ ಗೆದ್ದು ಟ್ರೋಫಿಯನ್ನು ತನ್ನದಾಗಿಸಿಕೊಳ್ಳಿ ಅಂತ ಭಾರತ ಕ್ರಿಕೆಟ್ ತಂಡದ ಅಭಿಮಾನಿಗಳು ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಭಾರತ ತಂಡದ ಆಟಗಾರರ ಹೆಸರಿನಲ್ಲಿ ಅರ್ಚನೆ ಕೂಡ ಮಾಡಿಸಿದ್ದಾರೆ.